ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಮ ಮುಂದೆ ನಾನು ಯೂಶ್ವಲಿ ಮೆಂತ್ಯ ಸೊಪ್ಪು ತೊಗೊಂಡು ಬಂದಾಗ ನಾವು ಬೇಳೆಲಿ ಇಟ್ಬಿಟ್ಟು ಆ ಥರ ಎಲ್ಲ ಪಲ್ಯ ಮಾಡಿರ್ತೀವಿ. ನಾನಿವತ್ತು ನಿಮ್ಮ ಮುಂದೆ ತೋರಿಸಿರೋಂತಹ ರೆಸಿಪಿ ಬಂದುಬಿಟ್ಟು ಮೆಂತ್ಯ ಸೊಪ್ಪಿಂದು ಲಸುನ್ಕಿ ಮೇಥಿ ಅಂತ ಹೇಳ್ತಾರೆ. ಇದು ಹೋಟೆಲ್ ಸ್ಟೈಲಲ್ಲಿ ನಾನು ಮೆಂತ್ಯ ಸೊಪ್ಪಿಂದು ಗ್ರೇವಿನ ಮಾಡ್ತಾ ಇರೋದು. ಇದು ಚಪಾತಿ ಜೊತೆ ಅಥವಾ ಪರೋಟ ಜೊತೆ ಸಖತ್ ರುಚಿಯಾಗಿರುತ್ತೆ. ನೀವು ಯಾವತ್ತಾದರೂ ಜಾಸ್ತಿ ಮೆಂತ್ಯ ಸೊಪ್ಪು ತಂದರೆ ಈ ರೆಸಿಪಿನ ಟ್ರೈ ಮಾಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಫ್ರೆಶ್ ಆಗಿರೋಂಥ ಎಳೆದಾದಂಥ ಮೆಂತ್ಯ ಸೊಪ್ಪನ್ನ ನೀಟಾಗಿ ಬಿಡಿಸ್ಕೊಂಡ್ಬಿಟ್ಟು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ. ಅದಾದ ನಂತರ ಇಲ್ಲಿ ನಾನು ಗ್ರೇವಿ ಮಾಡ್ಕೊಳ್ಳೋಕ್ಕೆ ಹುರಿದಿಟ್ಕೊಂಡಿರೋಂಥ ಎಳ್ಳು, ಶೇಂಗಾ, ಅದಾದಮೇಲೆ ಪುಟಾಣಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾವು ಮಿಕ್ಸಿ ಜಾರಲ್ಲಿ ಫೈನ್ ಪೇಸ್ಟಾಗಿ ರೆಡಿ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಥರ ನಾನು ಗ್ರೇವಿನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈ ಪೇಸ್ಟ್ ಥರ ಶೇಂಗಾ, ಪುಟಾಣಿ, ಆಮೇಲೆ ಎಳ್ಳಿಂದ. ಸೊ ಅದಾದಮೇಲೆ ಇಲ್ಲಿ ಮೆಂತ್ಯ ಸೊಪ್ಪಲ್ಲಿ ನೀರಿನ ಅಂಶ ಎಲ್ಲ ಹೋದ ನಂತರ ಈ ಥರ ನಾವು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು. ಯೂಶ್ವಲಿ ಸೊಪ್ಪೇ ಹೆಲ್ತಿಗೆ ತುಂಬಾ ಒಳ್ಳೆಯದು. ಈ ಥರ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಈವನ್ ಇದು ಲಸುನ್ಕಿ ಮೇಥಿ ರೆಸಿಪಿನ ಪಾಲಕ್ ಜೊತೆನೂ ಟ್ರೈ ಮಾಡ್ಬೋದು. ಅದು ಸಖತ್ ಟೇಸ್ಟಿಯಾಗಿರುತ್ತೆ. ಯೂಶ್ವಲಿ ಸೇಮ್ ರೆಸಿಪಿನೇ ಫಾಲೋ ಮಾಡೋದು. ಓನ್ಲಿ ಥಿಂಗ್ ಇಸ್ ಮೆಂತ್ಯ ಸೊಪ್ಪು ಬದಲು ಪಾಲಕ್ನ ಯೂಸ್ ಮಾಡ್ಬೋದು. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇವತ್ತು ನಾನು ಲಸುನ್ಕಿ ಮೇಥಿ ರೆಸಿಪಿನ ಮಾಡ್ತಾಯಿದ್ದೀನಿ. ಇವಾಗ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಮೆಂತ್ಯ ಸೊಪ್ಪು, ಅದನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಸೊ ಮೊದಲನೇದಾಗಿ ಇದು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿದ್ದ ಅದರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು. ಸೊ ಹಸಿ ವಾಸನೆ ಹೋಗೋ ಥರ ನಾವು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಒಂದು 2 to 3 ಮಿನಿಟ್ಸ್ ಆದರೂ ಈ ಸೊಪ್ಪನ್ನ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಮೆಂತ್ಯ ಸೊಪ್ಪು ಒಳಗಡೆ ನಾವು 4ರಿಂದ 5 ಎಸಳು ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕು. ಬೆಳ್ಳುಳ್ಳಿನ ಕಟ್ ಮಾಡ್ಕೊಳ್ದೇ ಹಾಕ್ಕೊಳ್ಬೇಕು ಡೈರೆಕ್ಟಾಗಿ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಮೆಂತ್ಯ ಸೊಪ್ಪು ನೀಟಾಗಿ ಬೆಂದಿದೆ. ಅದರಲ್ಲಿರೋ ನೀರಿನ ಅಂಶ ಆಮೇಲೆ ಹಸಿ ವಾಸನೆ ಎಲ್ಲ ಹೋಗಿದೆ. ಸೊ ಈ ಥರ ನಾವು ಮೆಂತ್ಯ ಸೊಪ್ಪನ್ನ ಮೊದಲನೇದಾಗಿ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಅದನ್ನ ಸಪ್ರೇಟಾಗಿ ನಾವು ಎತ್ತಿಟ್ಕೊಳ್ಬೇಕು. ಸೊ ಈ ಥರ ಮೆಂತ್ಯ ಸೊಪ್ಪು ನೀಟಾಗಿ ಫ್ರೈ ಮಾಡಿಕೊಂಡು ಸಪ್ರೇಟ್ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಗ್ರೇವಿ ಮಾಡ್ಕೊಳ್ಳೋಕ್ಕೆ ನಾನು ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ನಾವು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು. ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ 1ರಿಂದ 2 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಚೆನ್ನಾಗಿ ಕಾದಿರೋ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಬೆಳ್ಳುಳ್ಳಿ, ನಾನು ಮುಂಚೆನೇ ನಿಮಗೆ ಇಂಗ್ರೀಡಿಯೆಂಟ್ಸ್ ಒಳಗಡೆ ತೋರಿಸಿರೋದು. ಯೂಶ್ವಲಿ ಬೆಳ್ಳುಳ್ಳಿನ ಜಜ್ಜಿ ಹಾಕೋ ಬದಲು ಇದಕ್ಕೆ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಸೊ ಬೆಳ್ಳುಳ್ಳಿ ಹಾಕಿದ ನಂತರ ಆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಎಣ್ಣೆ ಒಳಗಡೆ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಬೆಳ್ಳುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನೂ ಸೇರಿಸ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಪುನಃ ನಾವು ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮ್ಯಾಟೊನೂ ಸಹ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಟೊಮ್ಯಾಟೊ ಹಾಕಿದ ನಂತರ ಪುನಃ ನಾವು 2ರಿಂದ 3 ನಿಮಿಷದವರೆಗೂ ನೀಟಾಗಿ ಟೊಮ್ಯಾಟೊಲಿರೋಂಥ ನೀರಿನ ಅಂಶ ಹೋಗಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ನೋಡ್ತಾ ಇದ್ದೀರಲ್ವ, ಈರುಳ್ಳಿ ಆಮೇಲೆ ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ಫ್ರೈ ಆಗಿರೋಂಥ ಈರುಳ್ಳಿ ಟೊಮ್ಯಾಟೊಗೆ ನಾವು ಖಾರ ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ, ಆಮೇಲೆ 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ. ನೀವು ಖಾರ ಯಾವುದು ರೀತಿ ತಿಂತೀರಾ ಅದರದ್ದು ನೋಡಿಕೊಂಡು ನೀವು ಖಾರನ ಹಾಕ್ಕೊಳ್ಳಿ. ಬಿಕಾಸ್ ನಾವು ಯಾವುದೇ ರೀತಿಯಾದಂಥ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡಿಲ್ಲ. ಇದಕ್ಕೆ ನೋಡ್ಕೊಂಡ್ಬಿಟ್ಟು ನೀವು ಖಾರನ ಹಾಕ್ಕೊಳ್ಳಿ. ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ಬಿಟ್ಟು ಈರುಳ್ಳಿ ಮತ್ತು ಟೊಮ್ಯಾಟೊ ಒಗ್ಗರಣೆನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ದಾರಲ್ವ, ಇವಾಗ ಈರುಳ್ಳಿ ಟೊಮ್ಯಾಟೊ ಜೊತೆ ಖಾರ ಉಪ್ಪು ಚೆನ್ನಾಗಿ ಬೆರ್ತಿದೆ. ಈ ಬೆರ್ತಿರೋಂಥ ಒಗ್ಗರಣೆಗೆ ನಾವು ಗ್ರೇವಿದು ಶೇಂಗಾ, ಪುಟಾಣಿ ಆಮೇಲೆ ಎಳ್ಳುದು ಏನು
ಪೇಸ್ಟ್ ಮಾಡ್ಕೊಂಡಿರ್ತೀವಲ್ವ ಆ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದು ಪೇಸ್ಟ್ ಹಾಕ್ಕೊಂಡ್ಬಿಟ್ಟು ನಾವು ಪುನಃ ಇಲ್ಲಿ ಒಂದು 4 to 5 ಮಿನಿಟ್ಸ್ ಆದರೂ ಲೋ ಫ್ಲೇಮ್ ಇಟ್ಬಿಟ್ಟು ಇದನ್ನ ನೀಟಾಗಿ ಕುದಿಸ್ಕೊಳ್ಬೇಕು. ಬಿಕಾಸ್ ನಾವು ಹಸಿದು ಅದು ಶೇಂಗಾ ಪುಟಾಣಿ ಆಮೇಲೆ ಎಳ್ಳದ ಹಸಿ ವಾಸನೆ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗಬೇಕು. ಸೊ ಅದರ ಸಲುವಾಗಿ ನಾವು ಆಲ್ಮೋಸ್ಟ್ 4 to 5 ಮಿನಿಟ್ಸು ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಗ್ರೇವಿನ ನಾವು ಕುದಿಸ್ಕೊಳ್ಬೇಕು. ಆ ಕುದಿಸ್ಕೊಳ್ಬೇಕಾದ್ರೇ ನಾವು ಖಾರ ಉಪ್ಪು ಆ್ಯಡ್ ಮಾಡಿರೋದೆಲ್ಲ ಆ ಗ್ರೇವಿ ಜೊತೆ ಮಿಕ್ಸ್ ಆಗಿಬಿಟ್ಟು ರುಚಿ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇದ್ದರೆ ಇವಾಗ ಹಾಕಿರೋ ಪೇಸ್ಟು ಚೆನ್ನಾಗಿ ಬೆಂದಿದೆ, ಎಲ್ಲ ಹಸಿ ವಾಸನೆಯೂ ಸಹ ಹೋಗಿದೆ. ಅದಕ್ಕೆ ನಾವು ಮುಂಚೆನೇ ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡ್ಕೊಂಡು ಸಪ್ರೇಟ್ ಎತ್ತಿಟ್ಕೊಂಡಿದ್ವಲ್ವ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಈ ಗ್ರೇವಿಗೆ ಮೆಂತ್ಯ ಸೊಪ್ಪು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಈ ಗ್ರೇವಿ ಲಸುನ್ಕಿ ಮೇಥಿ ನಮ್ಮ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ಊಟ ಮಾಡ್ತಾರೆ ನನ್ನ ಹಸ್ಬೆಂಡು. ಸೊ ಅದರ ಸಲುವಾಗಿ ಯಾವಾಗಾದರೂ ಬಿಸಿ ಬಿಸಿ ಚಪಾತಿ ಅಥವಾ ಪರೋಟ ಅಂತ ಹೇಳ್ತೀವಲ್ವ, ರೆಡಿಮೇಡ್ ಪರೋಟ, ಆ ಥರ ಅದರಲ್ಲೂ ನಾವು ಈ ಗ್ರೇವಿನ ಮಾಡ್ಕೊಂಡ್ಬಿಟ್ಟು ತಿನ್ಬೋದು. ಇದು ಹೋಟೆಲ್ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರನೇ ಸೇಮ್ ಬರೋದು. ಸಖತ್ ರುಚಿಯಾಗಿರುತ್ತೆ ಮಾತ್ರ. ನೀವು ನಿಮ್ಮ ಮನೇಲಿ ಯಾವತ್ತಾದರೂ ಈ ಥರ ಜಾಸ್ತಿ ಮೆಂತ್ಯ ಸೊಪ್ಪು ತೊಗೊಂಡು ಬಂದರೆ ಈ ಥರ ಗ್ರೇವಿ ಮಾಡ್ಕೊಂಡು ತಿನ್ನಿ, ಸಖತ್ ರುಚಿಯಾಗಿರುತ್ತೆ. ಇವಾಗ ಗ್ರೇವಿ ಎಲ್ಲ ಚೆನ್ನಾಗಿ ಬೆಂದಿದೆ ಮೆಂತ್ಯ ಸೊಪ್ಪು ಜೊತೆ. ಅದಕ್ಕೆ ಗಾರ್ನಿಷಿಂಗ್ ಅಂತ ಹೇಳಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಪುನಃ ನಾನು 2 to 3 ಮಿನಿಟ್ಸು ಕುದಿಸ್ಕೊಳ್ತಾ ಇದ್ದೀನಿ. ಸೊ ನೋಡಿದ್ರಲ್ವ. ಸೊ ಲಸುನ್ಕಿ ಮೇಥಿ ರೆಸಿಪಿ ತುಂಬಾ ಸುಲಭ. ನೀವು ಯಾವತ್ತಾದರೂ ಈ ಥರ ಮೆಂತ್ಯ ಸೊಪ್ಪನ್ನ ಮನೇಲಿ ತೊಗೊಂಬಂದಿದ್ರೆ ನಾರ್ಮಲ್ ಯೂಶ್ವಲ್ ಬೇಳೆ ಜೊತೆ ಮೆಂತ್ಯ ಸೊಪ್ಪು ತಿನ್ನೋ ಬದಲು ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿ ರೆಸಿಪಿ. ತುಂಬಾ ರುಚಿಯಾಗಿರುತ್ತೆ ತಿನ್ನೋಕ್ಕೂ. ಹೋಪ್ ನಿಮಗೆ ಈ ಲಸುನ್ಕಿ ಮೇಥಿ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದನ್ನು ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.